ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಕಲ್ಪನಾ. ಇವತ್ತಿನ ನನ್ನ ಬ್ಲಾಗಲ್ಲಿ ನಮ್ಮ ತೋಟದಲ್ಲಿ ಏನೇನಿದೆ ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಅನ್ನಿಸು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಅಡಿಕೆ ತೋಟ. ಆಲ್ಮೋಸ್ಟ್ ಈ ವಿಡಿಯೋ ಮಾಡಿದ್ದೆ, ಬಟ್ ಅದು ತುಂಬ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿದೆ. ಸೊ ಇವಾಗ ತುಂಬ ಕಾಯಿ ಬಿಡ್ತಾ ಇದೆ, ಅಡಿಕೆ ಕಾಯಿಗಳು ಬಿಡ್ತಾ ಇದೆ. ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಗೆಸ್ ಮಾಡ್ಬೋದಾ ಇದು ಯಾವ ಪ್ಲೇಸ್ ಅಂತ? ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ, ಆಯಿತಾ. ನಾವು ಮುಂಚೆನೇ ಕೊಟ್ಟೋಗಿದ್ವಿ, ಇಲ್ಲಿ ಕೊಬ್ಬು ಬೆಳೆದಿದ್ವಲ್ವ, ಹಂಗಾಗಿ ಕೊಬ್ಬಿನ ಹಾಲು ಮಾಡ್ತಾರೆ ಅಂತ ಅಲ್ವಾ, ಹಂಗಾಗಿ ಇಲ್ಲಿ ಕೊಟ್ಬಿಟ್ಟು ಹೋಗಿದ್ವಿ. ಮತ್ತು ಇಲ್ಲಿ ಕೊಬ್ಬಿನ ಹಾಲು ಹಾಕ್ಸ್ಲಿಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು ಹೇಗೆ ಕೊಬ್ಬಿನ ಹಾಲು ಮಾಡ್ತಾರೆ ಅಂತ. ದಿಸ್ ಈಸ್ ನೆಕ್ಸ್ಟ್ ಡೇ ವಾಲ್ಮೀಕಿ ಫೆಸ್ಟಿವಲ್. ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇದು ವಾಲ್ಮೀಕಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮನೂರಲ್ಲಿ, ಹಂಗಾಗಿ ನಮ್ಮ ದೊಡ್ಡಮ್ಮನೂರಿಗೆ ಬಂದಿದ್ವಿ. ನಂತರ ಬಂದುಬಿಟ್ಟು ಬಸವ ಎಲ್ಲರ ಮನೆಗೂ ಬಂದುಬಿಟ್ಟು ಎಲ್ಲರ ಮನೆ ಹತ್ರ ಪೂಜೆ ಮಾಡಿಸ್ಕೊಂಡು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅವ್ರಿಗೇನು ದಕ್ಷಿಣೆ ಕೊಡಬೇಕು ದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ನಂತರ ಬಸವಗೆ ಏನಾದರೂ ಆಹಾರ ಕೊಡ್ಬೋದು. ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಏನಾದರೂ ಅವ್ರ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಕೊಡ್ಬೋದು. ನಾವು ಬಾಳೆಹಣ್ಣಿತ್ತು, ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ಬಸವ ದೇವರು ಪೂಜೆ ಆದ್ರೂ ನಮ್ಮ ಮನೆ ಬಿಟ್ಟು ಹೋಗೇ ಇಲ್ಲ, ಅಲ್ಲೇ ನಿಂತಿದ್ರು. ನೋಡ್ತಾ ಇರ್ಬೋದು ನೀವು. ನನಗೊಂದು ಸ್ವಲ್ಪ ಭಯ ಆಗ್ತಿತ್ತು ಫ್ರೆಂಡ್ಸ್, ಯಾಕಂದರೆ ನಾನು ಹತ್ರದಿಂದ ನೋಡಿರಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಅದಕ್ಕೆಲ್ಲ ದೂರ ಇದ್ದರೆ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಅವ್ರಂತಿದ್ರು ಭಕ್ತಿ ಇದೆ, ಬಟ್ ಇಷ್ಟೇ ಕೊಂತಿಯಲ್ಲಮ್ಮ ಅಂತ. ಅದೇ ನಮ್ಮ ಭಯ ನಮಗೆ ಅಲ್ವಾ. ಅದೇನು ಫ್ರೆಂಡ್ಸ್, ಅಲ್ಲೇ ನಿಂತಿತ್ತು, ಹೋಗ್ತಾನೆ ಇರಲಿಲ್ಲ. ಎಷ್ಟೊತ್ತಾದ್ರೂ ಅಲ್ಲೇ ನಿಂತಿತ್ತು. ನೋಡಿ ನೀವು. ಹಾಗೆ ತುಂಬ ಟೈಮ್ ತೊಗೊಂತು ಫ್ರೆಂಡ್ಸ್ ನಮ್ಮ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಬಸವ. ಇದು ಆ ವಿಡಿಯೋ ನೋಡಿ ನೀವು. ಅದು ಹೋಗಲಿಕ್ಕೆ ಮನಸ್ಸಿಲ್ಲ, ಒತ್ತಾಯದಿಂದ ಹೋಗ್ತಿರೋ ರೀತಿ ಇದೆ ನೋಡಿ ನೀವು. ಅವರು ಬಲವಂತದಿಂದ ಕರ್ಕೊಂಡು ಹೋಗ್ತಾರ ರೀತಿ ಇದೆ. ಎಷ್ಟೊತ್ತಾದರೂ ಹೋಗ್ತಾ ಇಲ್ಲ. ಬಾಳೆಹಣ್ಣು ಕೊಟ್ಟಿದ್ವಿ, ಬಾಳೆಹಣ್ಣು ತಿಂತ ಅಲ್ಲೇ ನಿಂತ್ಬಿಟ್ಟಿತ್ತು. ಆಮೇಲೆ ಬಂತು ನೋಡಿ ನೀವು. ಇದು ನಂತರ ನಮ್ಮ ಮನೆ ದೇವರು ಪೂಜೆ ಮಾಡಿಬಿಟ್ಟು ಇದು ಆರತಿ ಮಾಡಲಿಕ್ಕೆ, ವಾಲ್ಮೀಕಿ ಜಯಂತಿಗೆ ಆರತಿ ಮಾಡಲಿಕ್ಕೆ ನೋಡಿ ತೋರಿಸ್ತೀನಿ. ಈ ರೀತಿ ನಮ್ಮ ಅಕ್ಕ ಎಲ್ಲ ಇದನ್ನು ಹೇಗೆ ಮಾಡೋದು ಅನ್ನೋ ಕೂಡ ನಾನು ತೋರಿಸ್ತೀನಿ. ನಮ್ಮ ಅಕ್ಕ ಮಾಡಿ ತೋರಿಸ್ತಿದ್ದಾರೆ, ಬನ್ನಿ ನೋಡೋಣ. ಮೊದಲನೆಗೆ ಏನು ಮಾಡಬೇಕು, ಇದು ಹೇಗೆ ತೊಗೊಬೇಕು ಅಂತ ಅಂದರೆ, ತೆಂಗಿನ ಮರದ್ದು ಗರಿದ್ದಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ನಮಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ನೀವು ಮಾಡಿಕೊಂಡು, ಆಮೇಲೆ ಈ ಥರ ಹೂಗಳನ್ನು ಒಂದು ಸ್ವಲ್ಪ ನೋಡ್ಕೊಂಬಿಟ್ಟು ನೀವು ಈ ರೀತಿ ಹೂಗಳನ್ನು ಕೆಳಗೆ ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಇಟ್ಕೊಂಡು ಈ ರೀತಿ ಕಟ್ಟಿದ್ರೆ ಈ ಥರ ಆರತಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿಯೇ ಮಾಡ್ತಾ ಇರೋದು. ಮುಂಚೆ ರೀತಿ ಎಲ್ಲ ಆ ಥರ ಮಾಡಲ್ಲ. ಕೆಲವರು ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಫ್ರೆಂಡ್ಸ್ ಈ ರೀತಿಯೇ ಮಾಡೋದು. ಆರತಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಏನೋ ಒಂಥರ ಸೂಪರಾಗಿರುತ್ತೆ ನೋಡಲಿಕ್ಕೆ. ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕ ಹೇಗೆ ಮಾಡ್ತಾಳೋ ಅದನ್ನೇ ಕಂಟಿನ್ಯೂ ಆಗಿ ನೋಡಿಬಿಡಿ, ನಿಮಗೂ ಗೊತ್ತಾಗುತ್ತೆ, ಈಸಿ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಪೇಷನ್ಸ್ ಇರಬೇಕು. ಬಟ್ ನನಗಿಲ್ಲ, ಅದಕ್ಕೆ ನಮ್ಮ ಅಕ್ಕ ಹಂಗಿದೆ. ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ, ನನಗಷ್ಟು ಪೇಷನ್ಸ್ ಇಲ್ಲ ಬಿಡಿ. ನೋಡಿ ಎಷ್ಟೊಂದು ಮಾಡಬೇಕು ಗೊತ್ತಾ, ಒಂದು ಆರತಿಗೆ ಫುಲ್ ಒಂದು ರೌಂಡ್ ಬರಬೇಕಂದ್ರೆ ಆಲ್ಮೋಸ್ಟ್ ನಮ್ಮ ಅಕ್ಕ 10-11 ಮಾಡ್ಕೊಂಡಿದ್ಲು ಅನಿಸುತ್ತೆ. ಅಷ್ಟಕ್ಕೆಲ್ಲ ಹೂಗಳನ್ನೆಲ್ಲ ಸುತ್ತಬಿಟ್ಟು ಮಾಡೋ ಅಷ್ಟು ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಯಾಕಂದರೆ ಅದು ತುಂಬ ಮಾಡಬೇಕಲ್ವಾ. ಆದರೆ ನಮ್ಮ ಅಕ್ಕ ತುಂಬ ಪೇಷನ್ಸ್ ಆಗಿ ಮಾಡ್ತಾ ಇದ್ದಾಳೆ. ಅಡುಗೆ ಇರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಅಕ್ಕ ಮುಂದೆ. ಈ ರೀತಿ ಮಾಡೋದ್ರಿಂದ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಹಾಗೆ ಏನೆಲ್ಲ ಮಾಡ್ತೀವಿ ಅಂತ ನೋಡಿ. ಫೈನಲಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನೀವು ಆರತಿ ಕಟ್ಟಲಿಕ್ಕೆ ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ಇದಕ್ಕೇನೆಲ್ಲ ಬೇಕಪ್ಪ ಅಂತಂದರೆ, ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಅದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಪುಡಿ ಮಾಡಿಕೊಂಡು
ಅದಕ್ಕೆ ಕೊಬ್ಬರಿ, ಏಲಕ್ಕಿ ಪುಡಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೀವು ಬೆಲ್ಲದ ಪಾಕ ಮಾಡಲಿಕ್ಕೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿರಬೇಕು. ನಿಮಗೆ ಗಟ್ಟಿಯಾಗಿ ಬೇಕು ಅಂತ ಅಂದರೆ ನೀವು ಒಂದು ಸ್ವಲ್ಪ ಪಾಕ ಜಾಸ್ತಿ ಮಾಡಬೇಕು. ಇಲ್ಲ ನಮಗೆ ಪುಡಿ ಈ ರೀತಿಯೇ ಇರಲಿ ಅಂತ ಅಂದ್ಕೊಂಡ್ರೆ ಈ ರೀತಿ ಒಂದು ಸ್ವಲ್ಪ ಪಾಕ ಕಮ್ಮಿ ಮಾಡ್ಕೊಬೋದು. ಆ್ಯಕ್ಚುಲಿ ಅದು ಗಟ್ಟಿ ಆಗೇ ಆಗುತ್ತೆ. ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನಾವು ಹೇಗೆಲ್ಲ ಕಟ್ತೀವಿ ಅಂತ ಈ ರೀತಿ ಮಾಡಿಕೊಂಡು ಬೆಲ್ಲದ ಪಾಕ ಏನು ಮಾಡಿರ್ತೀವಿ ಅದನ್ನು ಚೆನ್ನಾಗೆ ಮಿಕ್ಸ್ ಆಗಬೇಕು. ಈ ರೀತಿ ಕೈ ಆಡಿಸಿದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಇದೆಲ್ಲ ಆಗಿದೆ. ಆಮೇಲೆ ಒಂದು ತಣ್ಣೀರು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಕನ ನೀವು ಈ ರೀತಿ ಶೋಧನೆ ಮಾಡೋದರಿಂದ ಕಲ್ಲು ಕಸ ಏನಿರುತ್ತೆ ಅದರಲ್ಲಿ ಅದು ಹೋಗುತ್ತೆ. ಆಗ ನಿಮಗೆ ಪಾಕ ನೀಟಾಗೆ ಬರುತ್ತೆ. ಪಾಕ ಈಸ್ ವೆರಿ ಇಂಪಾರ್ಟೆಂಟ್. ಪಾಕ ಚೆನ್ನಾಗಿದ್ದರೆ ನಿಮಗೆ ಅದು ನೀಟಾಗಿ ಬರುತ್ತೆ. ನೋಡಿ ಇದರಲ್ಲಿ ನಾವು ಹಾಕ್ತಾಯಿದ್ದೀವಿ. ನಮ್ಮೂರ ಸೈಡೆಲ್ಲ ಆರತಿ ಮತ್ತು ಕಳಸ ಎರಡನ್ನೂ ಕೂಡ ಮಾಡ್ತೀವಿ. ಬಟ್ ಇಲ್ಲಿ ಆರತಿ ಒಂದು ಮಾಡ್ತಿದ್ದಾರೆ ಅಷ್ಟೇ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಏನಪ್ಪ ಅಂತ ಅಂದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದನ್ನು ನೀವು ಒಂದು ಬಾಕ್ಸ್ ಟೈಪ್ ಇರುತ್ತೆ, ಆ ಬಾಕ್ಸ್ ಒಳಗೆ ನೀವು ಹಾಕಬೇಕಾಗತ್ತೆ. ನಿಮಗೆ ಸಾಫ್ಟ್ ಟೈಪ್ ಬೇಕು ಅಂತ ಅಂದರೆ ಪಾಕ ಒಂಚೂರು ಜಾಸ್ತಿ ಹಾಕಬೇಕಾಗತ್ತೆ. ನಿಮಗೆ ಹೀಗೆ ಇದೇ ರೀತಿ ನಾವು ಹೇಗೆ ಮಾಡಿದ್ದೀವೋ ಆ ಟೈಪ್ ಬೇಕು ಅಂತಂದರೆ ನೀವು ಪಾಕ ಕಮ್ಮಿ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಫೈನಲಿ ಒಂದು ಬಾಕ್ಸಿಗೆ ಹಾಕಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಆರತಿ ಹೇಗಿಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಒಂದು ಚಿಕ್ಕ ಜೋಳದಲ್ಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಆರತಿ ಮಾಡಿರ್ತೀರಲ್ಲ ಅದನ್ನು ಇಡಬೇಕಾಗತ್ತೆ. ಆಮೇಲೆ ನೀವು ಏನು ಹೂವಿನ ಮಾಡ್ಕೊಂಡಿರ್ತೀರ ಅದನ್ನು ನೀವು ಸ್ಟೆಪ್ ಆಗಿ ರವನ್ ಶೇಪಲ್ಲಿ ಇಡಬೇಕಾಗತ್ತೆ. ಕೆಲವರು ರೆಡಿಮೇಡ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಅದ್ರ ಬದಲು ಮನೇಲಿರೋ ಐಟಮಲ್ಲೇ ನಾವು ಮಾಡ್ಕೊಬೋದು. ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2000 3000 ಇರುತ್ತೆ. ಅದ್ರ ಬದಲು ಮನೇಲಿರೋ ಐಟಮಲ್ಲೇ ನಾವು ಯಾಕೆ ಮಾಡ್ಕೊಬಾರ್ದು. ನೋಡಿ ಈ ರೀತಿ ನಾವು ರವನ್ ಶೇಪಲ್ಲಿ ಬರೋ ರೀತಿ ಇಡ್ತಾಯಿದ್ದೀವಿ. ಆ್ಯಕ್ಚುಲಿ ರವನ್ ಶೇಪೇ ಅಲ್ವಾ ಬರೋದು. ನೀವು ಕೇಳ್ಬೋದು 2000 3000 ಅಷ್ಟು ಕಾಸ್ಟ್ಲಿ ಅಮೌಂಟಾ ಅಂತ. ಬಟ್ ನಾವು ಮಾಡೋದು ವರ್ಷಕ್ಕೊಂದ್ಸಲಿ ಅಲ್ವಾ. ಅದ್ರ ಬದಲು ಮನೆಯಲ್ಲಿರೋ ಐಟಮನ್ನೇ ನಾವು ಮಾಡ್ಕೊಬೋದಲ್ವಾ ಅಂತ ನಮ್ಮ ಒಪಿನಿಯನ್ ಅಷ್ಟೇ ಹೇಳ್ತಾ ಇರೋದು. ತೊಗೊಳ್ಳೋರು ತೊಗೊಂಡಿದ್ದಾರೆ, ಅವ್ರವ್ರ ಅನುಕೂಲ. ನಮಗಿದೆ ಬೆಟರ್ ಅನ್ನಿಸ್ತು, ಅದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಮುಂಚೆ ಎಲ್ಲರೂ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ರು ಆರತಿನ. ಈಗ ಯಾರು ನೋಡಿದ್ರೂ ಇದೇ ರೀತಿಯೇ ಆರತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆದರೆ ನೋಡಲಿಕ್ಕೆ ಆರತಿ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್. ಫೈನಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡಲಿಕ್ಕೆ ಎಷ್ಟು ಚೆಂದ ಇದೆ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಒಳಗಡೆ ಈ ರೀತಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ವಿಳೆದೆಲೆ ಏನಿರುತ್ತೆ ಅದನ್ನು ಕೂಡ ಇಡಬೇಕು. ಅದನ್ನೆಲ್ಲ ಇಟ್ಬಿಟ್ಟು ಸೆಕ್ಯೂರಿಗೆ ನೀವು ಹೂವಿನ ಕಟ್ಟೋ ದಾರದಿಂದ ಅದಕ್ಕೆ ಸೆಕ್ಯೂರ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಗ್ರಿಫ್ಗೋಸ್ಕರ ಚೆನ್ನಾಗೆ ಅದನ್ನು ಸೆಕ್ಯೂರ್ ಮಾಡಿದ್ರೆ ಅದು ಗ್ರಿಫಾಗಿ ನೀಟಾಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಏನು ಸಖತ್ತಾಗಿದೆ. ನೀವು ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಓಕೆ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕಂದ್ರೆ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಅಕ್ಕಂಗಂತೂ ಬೆಳಗ್ಗೆಯಿಂದ ಮಾಡಿ ತುಂಬ ಸುಸ್ತಾಗಿಬಿಟ್ಟಿದ್ಲು. ಅಡುಗೆ ಕೆಲಸ ಎಲ್ಲ ಆದಮೇಲೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ಲು. ಫೈನಲಿ ಒಂದು ದಾರದಿಂದ ನಾಟ್ ಹಾಕಿದ್ರೆ ಈ ಕೆಲಸ ಮುಗಿಯುತ್ತೆ. ನೋಡ್ತಾ ಇದ್ದಾಳೆ ಎಲ್ಲಿ ಹಾಕಿದ್ರೆ ಎಲ್ಲಿ ಗ್ರಿಫಾಗಿ ಕೂರುತ್ತೆ ಅನ್ನೋದನ್ನು. ಈ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವಾಲ್ಮೀಕಿ ಆಚರಣೆ. ಸೊ ಹಂಗಾಗಿ ಆರತಿ ಸಹ ಎಲ್ಲರೂ ಸೂಪರಾಗೆ ಮಾಡ್ತಿದ್ದಾರೆ. ತೋರಿಸ್ತೀನಿ ಕೊನೆಗೆ, ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ವಾಲ್ಮೀಕಿ ಜಯಂತಿನ ಎಲ್ಲರೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ನಿಮ್ಮೂರಲ್ಲಿ ವಾಲ್ಮೀಕಿ ಜಯಂತಿನ ಹೇಗೆಲ್ಲ ಆಚರಣೆ ಮಾಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನನಗೂ ಕೂಡ ತಿಳಿಯುತ್ತೆ ಯಾರೆಲ್ಲ ಹೇಗೆಲ್ಲ ಆಚರಣೆ ಮಾಡ್ತಾರೆ, ಯಾವ್ಯಾವ ಊರಲ್ಲಿ ಆಚರಣೆ ಮಾಡ್ತಾರೆ ಅಂತ. ವಾಲ್ಮೀಕಿ ಜಯಂತಿ ಇದ್ದಿದ್ರು 3:30ಗೆ. ಬಟ್ ನಾವು ಮುಂಚೆನೇ ಪ್ರಿಪರೇಷನ್ ಮಾಡಿ ರೆಡಿ ಇಟ್ಟರೆ ನಮಗೆ ಮುಂದಿನ ಕೆಲಸಕ್ಕೆ ಅನುಕೂಲವಾಗುತ್ತೆ ಅನ್ನೋ ಉದ್ದೇಶದಿಂದ. ವಾಟ್ ನೆಕ್ಸ್ಟ್? ರೆಡಿ ಆಗೋದಿರುತ್ತಲ್ಲ ಫ್ರೆಂಡ್ಸ್. ರೆಡಿ ಆದರೆ ಮಾತ್ರ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಕಾರಣ ಇದು 3:30 ಆಗಿತ್ತು.
ನೋಡಿ ಎಲ್ಲರೂ ಆರತಿ ಹಿಡ್ಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಇದು ವಾಲ್ಮೀಕಿ ಸ್ಯಾರಿ ಅಂತ ಅವರು ತರಿಸಿದ್ದಾರೆ, ಬಟ್ ನಾವೇನು ತಗೊಂಡಿರಲಿಲ್ಲ. ಇಲ್ಲಿಂದ ಕಂಟಿನ್ಯೂಸ್ ವಾಲ್ಮೀಕಿ ವಿಗ್ರಹದಿಂದ ಕಂಟಿನ್ಯೂಸ್ ಹೋಗ್ತಾರೆ. ತೋರಿಸ್ತೀನಿ ರೀ ವಾಲ್ಮೀಕಿ ವಿಗ್ರಹ ಎಲ್ಲಿದೆ ಅಂತ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಝೂಮ್ ಮಾಡಿ. ಇದು ವಾಲ್ಮೀಕಿ ವಿಗ್ರಹ ಇದೆ. ಈ ಕಡೆ ರೈಟ್ ಸೈಡಿಂದ ಅವರು ಮೆರವಣಿಗೆ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಆರತಿಗಳು ಮಾಡಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆರತಿ ಅಂತ. ಇಷ್ಟೇ ಜನ ಅಂತ ಅಂದ್ಕೊಬೇಡಿ ಆಯಿತಾ. ಈಗ ನಮ್ಮ ಮನೆ ಹತ್ರನೇ ಸ್ಟಾರ್ಟಿಂಗು, ಹಾಗೆ ಕಂಟಿನ್ಯೂಸ್ಸು ಹೋಗ್ತಾ ಜನ ಆ್ಯಡ್ ಆಗ್ತಾರೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಊರಲ್ಲಿ ವಾಲ್ಮೀಕಿ ಜಯಂತಿ ಇದೇ ರೀತಿ ಆಚರಣೆ ಮಾಡ್ತೀರಾ ಅನ್ನೋದಾಗಿದ್ರೆ ನಮಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ನಿಮ್ಮೂರಲ್ಲಿ ಹೇಗೆ ಮಾಡ್ತಾರೆ ಅಂತ ನಾವು ಕೂಡ ತಿಳ್ಕೊಂಡಾಗತ್ತೆ, ನಮಗೂ ಕೂಡ ಗೊತ್ತಾದ ಹಾಗೆ ಆಗುತ್ತೆ ಅಲ್ವಾ. ಸ್ನೇಹಿತರೆ, ಹೊಸಬ್ರು ಯಾರೆಲ್ಲ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕಂತ ಅಂದ್ಕೊಂಡ್ರೆ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಮೆರವಣಿಗೆ ಮುಗಿದ ನಂತರ ವಾಲ್ಮೀಕಿ ವಿಗ್ರಹದ ಸುತ್ತಲೂ 3 ಪ್ರದಕ್ಷಿಣೆ ಹಾಕಬೇಕು. ಯಾಕಂತ ಹೇಳಿದರೆ ಹಿಂದಿನ ಕಾಲದಿಂದ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದಾರೆ. ನಂತರ ಏನು ಮಾಡಬೇಕು ಅಂತ ಅಂದರೆ, ನಾವೇನು ಆರತಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸಹ ಆರತಿ ಮಾಡಿಬಿಟ್ಟು 3 ಸಲ ನಾವು ಹೂವು ಇದೆಲ್ಲ ಅಲಂಕಾರ ಮಾಡಿರ್ತೀವಲ್ಲ ವಾಲ್ಮೀಕಿ ವಿಗ್ರಹದ ಮುಂದೆ ಹಾಕಬೇಕಾಗತ್ತೆ. ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಪೂಜೆ ಆಯಿತು. ಆದ ನಂತರ ನಾನು ಆಗಲೇ ಹೇಳಿದಾಗೆ 3 ಪ್ರದಕ್ಷಿಣೆ ಕೂಡ ಹಾಕ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ನಿಮ್ಮೂರಲ್ಲಿ ಇದೇ ರೀತಿ 3 ಪ್ರದಕ್ಷಿಣೆ ಹಾಕ್ತಾರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸ್ದಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಮಹರ್ಷಿ ವಾಲ್ಮೀಕಿ ಜಯಂತಿ ಸ್ಟಾರ್ಟ್ ಆಗಿದ್ದು 3:30ಗೆ, ಎಂಡ್ ಆಗೋ ಅಷ್ಟಿಗೆ ಟೈಮು 5-6 ಆಗಿರ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಟೈಮ್ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಪ್ರದಕ್ಷಿಣೆ ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂತು. ನೋಡ್ತಾ ಇರ್ಬೋದು ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ವಾಲ್ಮೀಕಿ ಮಹರ್ಷಿ ಗುರುಗಳನ್ನು ತೋರಿಸ್ತೀನಿ ಬನ್ನಿ, ಹೇಗೆ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಇಲ್ಲಿಗೆ ನಮ್ಮ ವಾಲ್ಮೀಕಿ ಜಯಂತಿ ಆಚರಣೆ ಕಂಪ್ಲೀಟ್ ಆಯಿತು. ಪ್ರಸಾದ ತಗೊಂಡು ನಾವು ಮನೆ ಕಡೆ ಹೊರಟ್ವಿ. ನಂತರ ಇರೋದೇ DJ ತಂದಿದ್ರು, ಬಟ್ ಇಲ್ಲಿ ವಿಡಿಯೋ ಕ್ಲಿಪ್ ಹಾಕ್ತಿಲ್ಲ ನಾನು. ಮಹರ್ಷಿ ವಾಲ್ಮೀಕಿ ಜಯಂತಿ ಕಂಪ್ಲೀಟ್ ಆಯಿತು. ನಾವು ಹೊರಡುವ ಸಮಯ ಕೂಡ ಬಂದಾಯಿತು. ನೋಡಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಸ್ ಬರಲ್ಲ, ಕ್ಯಾಬಲ್ಲಿ ಹೋಗಬೇಕಾಗತ್ತೆ. ಕ್ಯಾಬ್ ಕೂಡ ಬಂತು. ಇಲ್ಲಿಂದ ನಾವು ಬೇರೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಮಹರ್ಷಿ ವಾಲ್ಮೀಕಿ ಜಯಂತಿ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ಕೂಡ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.